ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ. ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಮಸಾಲೆ ಖಾರ. ಭಾಳ ಮಂದಿ ಕಮೆಂಟ್ ಮಾಡಾಕತ್ತಿದ್ರಿ ಮಸಾಲೆ ಖಾರ ಮಾಡೋದನ್ನು ತೋರಿಸ್ಕೊಡ್ರಿ ಅಂತ. ಇವತ್ತು ನಿಮ್ಮೆಲ್ಲರಿಗೋಸ್ಕರ ಮಸಾಲೆ ಖಾರ ರೆಸಿಪಿ ಬಂದೇ ಬಿಡ್ತು ನೋಡ್ರಿ. ಯಾವ ರೀತಿಯಾಗಿ ಮಾಡೋದು ಈ ಮಸಾಲೆ ಖಾರನ, ಏನೇನೆಲ್ಲ ಸಾಮಗ್ರಿ ಬೇಕಂತ ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಾನು ನಿಮ್ಮೊಂದಿಗೆ ಹಾಜರಾಗಿನ್ರಿ. ಬನ್ನಿ ಹಂಗಂದ್ರೆ ಇದಕ್ಕೆ ಏನೇನು ಸಾಮಗ್ರಿ ಬೇಕು, ಹೇಗೆ ಮಾಡೋದಂತ ನೋಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಒಂದು ಲೈಕ್ ಕೊಡ್ರಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ಬರ್ರಿ ತಡ ಮಾಡ್ದೆ ರೆಸಿಪಿ ಶುರು ಮಾಡೋಣ. ನಾವು ಮಸಾಲೆ ಖಾರ ಮಾಡಕ್ಕೆ ನೋಡ್ರಿ ಮೊದಲಿಗೆ ನಮ್ಗೆ ಮೆಣಸಿನ್ಕಾಯಿ ಬೇಕ್ರಿ. ಅದು ಯಾವ ಮೆಣಸಿನ್ಕಾಯಿ ಅಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ರೀ. ಈ ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡ್ರಿ, ನಾ ಇಲ್ಲೇ ಒಂದು 600 ಗ್ರಾಮ್ನಷ್ಟು ಮೆಣಸಿನ್ಕಾಯಿನ ಬಿಸಿಲಾಗ ಒಣಗಿಸಿದ್ದೀನಿ ರೀ. ಒಣಗಿಸಿ ಇದನ್ನು ನೋಡ್ರಿ ತುಂಬ ತೆಗ್ಯಾಕತ್ತೀನಿ ರೀ. ಇಷ್ಟು ಗರಿ ಆಗಿರ್ಬೇಕ್ರೆ, ನಾವು ಪುಡಿ ಮಾಡಿದ್ರೆ ಪುಡಿ ಆಗಬೇಕು. ನಾ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇಷ್ಟು ಚೆನ್ನಾಗಿ ಒಣಗಿರ್ಬೇಕ್ರಿ ನಮಗೆ. ಈಗ ನಾ ಮಸಾಲೆ ಖಾರ ಮಾಡೋಕೆ ಖಾರ ಕೂಡ ಮನ್ಯಾಗನ ರೆಡಿ ಮಾಡಿ ನಿಮ್ಗೆ ತೋರ್ಸಾಕತ್ತೀನಿ ರೀ. A to Z ಮಾಹಿತಿಯನ್ನು ನಾನು ನಿಮಗೆ ಕೊಡಾಕತ್ತೀನಿ. ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡ್ರಿ. ಈಗ ನೋಡ್ರಿ ಎಲ್ಲ ಮೆಣಸಿನ್ಕಾಯಿ ತುಂಬ ನಾನು ಹಿಂಗೆ ತೆಗ್ಕೊಂಡು ಬರ್ತೀನಿ ರೀ. ಇದು ನೋಡ್ರಿ ಪರ್ಫೆಕ್ಟ್ ಆಗಿರುವಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ರೀ. ಇದ್ರಾಗ ಯಾವುದೇ ಮಿಕ್ಸಿಂಗ್ ಏನೂ ಇಲ್ಲ ರೀ. ಒರಿಜಿನಲ್ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡ್ರಿ. ಇದು ಎಲ್ಲನೂ ನಾನು ಹಿಂಗೆ ತುಂಬ ತಕ್ಕೊಂಡ ಬಂದೀನಿ ರೀ. ಇದ್ರೊಳಗೆ ನೋಡ್ರಿ ಒಂದಿಷ್ಟು ಮಣ್ಣು ಏನನ ಇತ್ತಂದ್ರೆ ನೀಟಾಗಿ ಬಟ್ಟೆಯಿಂದ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ರಿ. ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಅಂದ್ರೆ ಉದ್ದಕ್ಕೆ ಇರ್ತೈತೆ ರೀ, ಮತ್ತು ಮುರುಗಿ ಇರ್ತೈತೆ ರೀ. ಇದಕ್ಕೆ ಕಡ್ಡಿಕಾಯಿನೂ ಅಂತಾರ್ರಿ ಇದಕ್ಕೆ. ಈಗ ಇದನ್ನು ನೋಡ್ರಿ ಒಂದು ಮಿಕ್ಸಿ ಜಾರ್ನೊಳಗೆ ತುಂಡು ಮಾಡಿ ಹಾಕೊಳಕತ್ತೀನಿ ರೀ. ಹಿಂಗೆ ತುಂಡು ಮಾಡಿ ಹಾಕೊಳ್ಳೋದ್ರಿಂದ ಕ್ವಾಂಟಿಟಿ ಜಾಸ್ತಿ ಹಿಡಿತೈತೆ ರೀ, ಮತ್ತು ಬೇಗನೆ ಕೂಡ ನಮ್ಗೆ ಆಗತ್ತೆ ರೀ. ಈಗ ನೋಡ್ರಿ ಎಲ್ಲ ನಾನು ಒರೆಸ್ಕೊಂಡಿನಲ್ರಿ, ಅದಕ್ಕೇನು ಡಸ್ಟ್ ಅದು ಏನೂ ಇಲ್ಲರಿ. ನೀವು ಮಣ್ಣು ಧೂಳು ಇತ್ತಂದ್ರೆ ಕಂಪ್ಲೀಟಾಗಿ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ತುಂಡು ಮಾಡ್ಕೊರಿ. ಈಗ ನೋಡ್ರಿ ಇದನ್ನು ನಾನಿಲ್ಲಿ ಅದು ಎಷ್ಟು ಹಿಡಿತೈತೆ ಅಷ್ಟು ಮಿಕ್ಸಿ ಜಾರಿಗೆ ತುಂಡು ಮಾಡಿ ಹಾಕ್ಕೊಂಡಿನಿ ರೀ. ನಮ್ಮ 600 ಗ್ರಾಮ್ ಕ್ವಾಂಟಿಟಿಗೆ ನೋಡ್ರಿ 100 ಗ್ರಾಮ್ನಷ್ಟು ಉಪ್ಪು ಬೇಕಾಗತ್ತೆ. ಈಗ ಒಂದು ಸ್ವಲ್ಪ ಉಪ್ಪು, ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ನುಣ್ಣಗ ಪೌಡ್ರ್ ಮಾಡ್ಕೊಂಡು ಬರೋಣ್ರಿ. ಈಗ ನೋಡ್ರಿ ನುಣ್ಣಗ ಪೌಡ್ರ್ ಮಾಡ್ಕೊಂಡು ಬಂದೀನಿ ರೀ. ನಿಮಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನುಣ್ಣಗ ಪೌಡ್ರ್ ಮಾಡ್ಕೊಂಡು ಬರ್ರಿ. ನೋಡ್ರಿ ಎಷ್ಟು ಕಲರ್ ಚೆಂದ ಬಂದೈತೆ ರೀ. ನಾವು ಎಣ್ಣೆ ಉಪ್ಪು ಹಾಕಿ ಗ್ರ್ಯಾಂಡ್ ಮಾಡ್ಕೊಳ್ಳೋದ್ರಿಂದ ಘಾಸ್ ಆಗಂಗಿಲ್ಲ ರೀ, ಮತ್ತು ಕಲರ್ ಕೂಡ ಭಾಳ ಚಲೋ ಬರ್ತೈತೆ ರೀ. ಈಗ ಎಲ್ಲನೂ ಹಿಂಗೆ ನಾವು ರೆಡಿ ಮಾಡ್ಕೊಂಡು ಬರೋಣ ಬರ್ರಿ. ನಾವು ತೊಗೊಂಡಿರುವಂಥ ಈ ಮೆಣಸಿನ್ಕಾಯಿ ಏನಿತ್ತಲ್ರಿ, ಇಷ್ಟು ನಾನು ಮನ್ಯಾಗನ ಪೌಡ್ರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ಇದನ್ನು ನಾವು ಕುಟ್ಟಿಸ್ಕೊಂಬರ್ಬೇಕಂದ್ರೆ 1 kgಗೆ 60 ರೂಪಾಯಿ ತೊಗೋತಾರೆ ರೀ, ಬರೀ ಬಂಗಿ ಪುಡಿ ರೆಡಿ ಮಾಡಾಕ್ರಿ. ಮತ್ತು ಮಸಾಲೆ ಖಾರ ಮಾಡಾಕ್ರಿ 120 ರೂಪಾಯಿ ಅಂತ್ರಿ. ಅದಕ್ಕೆ ಪೂರ್ತಿ ವಿಡಿಯೋನ ನಾನು ಮನೆಯಲ್ಲೇ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಎಲ್ಲ ನಾನೀಗ ಇದು ಖಾರ ರೆಡಿ ಮಾಡ್ಕೊಂಡಿನ್ರೆ. ಇದ್ರೊಳಗೆ ನೋಡ್ರಿ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಈಗ ಇದು ನಮಗೆ ಮಸಾಲೆ ಖಾರ ಮಾಡೋಕೆ ಖಾರ ಪುಡಿ ರೆಡಿ ಆತ್ರೆ. ಇದನ್ನೀಗ ಪಕ್ಕಕ್ಕಿಟ್ಟು ಮುಂದಿನ ಪ್ರೊಸೀಜರ್ ಏನೇನು ಬೇಕಂತ ನೋಡೋಣ ಬರ್ರಿ. ಇದಕ್ಕೆ ಏನೇನೆಲ್ಲ ನಾವು ಮಸಾಲೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕಂತ ಕರೆಕ್ಟಾಗಿರುವಂಥ ಮೆಜರ್ಮೆಂಟ್ನಲ್ಲಿ ತೋರಿಸ್ಕೊಡ್ತೀನಿ ಬರ್ರಿ. ನೋಡಿರಿ ಮೊದಲಿಗೆ ನೋಡಿರಿ ಮೆಂತ್ಯ ಕಾಳ್ರಿ. ನಾವು 600 ಗ್ರಾಮ್ ಮೆಣಸಿನ ಖಾರ ಮಸಾಲೆ ಖಾರ ಮಾಡಕತ್ತೀವಲ್ರಿ, ಅದಕ್ಕೆ ನೋಡಿರಿ ಒಂದು 2 ಚಮಚದಷ್ಟು ಮೆಂತ್ಯ ರೀ, ಒಂದು 8 ರಿಂದ 10 ಇದು ಮರಾಠಿ ಮೊಗ್ರಿ, ಒಂದು 8 ರಿಂದ 10 ರೀ. ಇದು ಚಕ್ರ ಮೊಗ್ರಿ. ಇದು ಮೊಗ್ಗಿರೋದ್ರಿಂದ ನಡಕ್ಕೆ ಮೊಗ್ಗು ಕಾಣಕತ್ತೈತೆ ನೋಡ್ರಿ ಅದ್ರೊಳಗೆ. ಆ ಮೊಗ್ಗಿರೋದ್ರಿಂದ ಚಕ್ರ ಮೊಗ್ಗು ಅಂತಾರ್ರಿ ಇದಕ್ಕೆ. ಇದು ಒಂದು 5-6 ಹಾಕೋರಿ. ಮತ್ತು ಇದು ಚಕ್ರ ರೀ, ಇದಕ್ಕೆ ಮೊಗ್ಗಿರಂಗಿಲ್ಲ ರೀ, ಇದು ಚಕ್ರ ಇದ್ದಂಗೆ ಐತೆ ನೋಡ್ರಿ. ಇದು ಒಂದು 5-6 ಹಾಕೋರಿ. ಮತ್ತು 1 ಕಪ್ಪಿನಷ್ಟು ಕೊತ್ತಂಬರಿ ಬೀಜ ಅಂದ್ರೆ ಧನಿಯಾ ರೀ. ಇದು ಚಕ್ಕ ರೀ, ಒಂದು 8-10 ಪೀಸಷ್ಟು ಹಾಕೋರಿ. ಸರಿಸುಮಾರಾಗಿ ಒಂದು ಹಿಡೀರಿ. ಇದು ನೋಡ್ರಿ ಮೆಣಸ್ರೆ ಒಂದು 4 ಚಮಚದಷ್ಟು.
ಸ್ವಲ್ಪ ಎಲ್ಲನೂ ಒರಿಜಿನಲ್ ಕ್ವಾಲಿಟಿ ತೊಗೊಂಡಿದ್ರೆ ಭಾಳ ಚಲೋ ಆಗತ್ತೆ ರೀ. ಇದು ಜೀರಿಗೆ ಒಂದು 4 ಸ್ಪೂನಷ್ಟು. ನೀವು ಸಾಜೀರಿಗೆನೂ ಹಾಕ್ತಿದ್ರೆ 2 ಸ್ಪೂನ್ ಜೀರಿಗೆ 2 ಸ್ಪೂನ್ ಸಾಜೀರಿಗೆ ಹಾಕ್ರಿ. ಇದು ಲವಂಗ ಕೂಡ ಒಂದು 4 ಚಮಚದಷ್ಟು ರೀ. ನಾವು ಹಿಂಗೆ ಪರ್ಫೆಕ್ಟಾದ ಅಳತಿಯಾಗಿ ಮಾಡೋದ್ರಂದ್ರೆ ಮಸಾಲೆ ಖಾರ ಭಾಳ ಸೂಪರ್ ಆಗತ್ತೆ ರೀ. ಮತ್ತು ಇದಕ್ಕೆ ನೋಡಿರಿ, ಮಸಾಲೆ ಖಾರ ಮಾಡೋಕ್ಕಂದ್ರೆ ಮೇನ್ ಇಂಗ್ರೀಡಿಯೆಂಟ್ ಇವೆಲ್ಲ ಬೇಕು ರೀ. ಒಂದು 4 ಈರುಳ್ಳಿ ರೀ, ನಾನು ತೊಗೊಂಡಿರುವಂಥ 600 ಗ್ರಾಮ್ ಬ್ಯಾಡಗಿ ಮೆಣಸಿನ್ಕಾಯಿ ರೀ, ಇದೆಲ್ಲ ಮೆಜರ್ಮೆಂಟ್ ರೀ. ಮತ್ತು ನೋಡಿರಿ, ಒಂದು 1/4 kg ಒಳಗೆ ಅರ್ಧದಷ್ಟು ಅಂದ್ರೆ 100ರಿಂದ 150 ಗ್ರಾಮ್ನಷ್ಟು ಬೆಳ್ಳುಳ್ಳಿ ರೀ, 1 ಬಟ್ಲ ಕೊಬ್ಬರಿ, ರುಚಿಗೆ ಅನುಸಾರ ಉಪ್ಪು ಅಂದ್ರೆ 100ರಿಂದ 120 ಗ್ರಾಮ ಉಪ್ಪು ರೀ, 1 ಕಪ್ಪಿನಷ್ಟು ಹಸಿ ಶುಂಠಿ ರೀ, ಮತ್ತು 1 ಕಪ್ಪಿನಷ್ಟು ಫ್ರೆಶ್ ಕರಿಬೇವು ರೀ, ಮತ್ತು 1 ಸೂಡಿನಷ್ಟು ಕೊತ್ತಂಬರಿನ ನೀಟಾಗಿ ತೊಳ್ಕೊಂಡು ಸೋಸ್ಕೊಂಡು ಬಂದಿನ್ರೆ ಸ್ವಲ್ಪ ಎಳೆಕಡ್ಡಿ ಸಮೇತ ರೀ. ಈಗ ಇದೆಲ್ಲನೂ ನಾವು ನೀಟಾಗಿ ಸಿಪ್ಪಿಯನ್ನು ತಕ್ಕೊಂಡು ಕಟ್ ಮಾಡಿಕೊಂಡು, ಹಂಗೆ ಇದನ್ನು ಕೊತ್ತಂಬರಿ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಬರೋಣ್ರಿ. ನಾವು ಈ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೊಬ್ಬರಿ ಎಲ್ಲ ತುರ್ಕೊಂಡು ಸಿಪ್ಪಿ ತಕ್ಕೊಂಡು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಬರೋಣ್ರಿ. ನಾವು ಹಂಗೆ ಅಲ್ಲ ಕೂಡ ನಾವು ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ್ರಿ. ಈಗೆಲ್ಲ ರೆಡಿ ಮಾಡ್ಕೊಂಡಿನ್ರಿ, ಪಕ್ಕಕ್ಕೆ ಇಟ್ಟಿನ್ರಿ. ಅದನ್ನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟಿನ್ರಿ. ಅದ್ರೊಳಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ರೀ. ಅದ್ರೊಳಗೆ ಮೊದಲಿಗೆ ನೋಡಿರಿ ಮರಾಠಿ ಮೊಗ್ಗು ಹಾಕಿ ಅದು ಸ್ವಲ್ಪ ಮೊಗ್ಗು ಫ್ರೈ ಆದ ನಂತರ ಸ್ಟೆಪ್ ಬೈ ಸ್ಟೆಪ್ ನಾವು ಆ್ಯಡ್ ಮಾಡ್ಕೊತ ಹೋಗ್ಬೇಕ್ರೆ. ಇದು ಸ್ವಲ್ಪ ಜಾಸ್ತಿ ಆಗ್ತೈತೆ ಅನ್ಸಾಕತ್ತೈತೆ ಅಂತೇಳಿ ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕೊಳಕತ್ತೀನಿ ರೀ. ನಾ ಈಗ ಅಂದ್ರೆ ಸೀದ್ ಹೋಗ್ತೈತೆ ಅಂತೇಳಿ ಮೊದಲಿಗೆ ನೋಡಿರಿ ನಾವು ಮೆಣಸು ಹಾಕಿದ್ದೀನಿ ರೀ. ನಂತರ ನೋಡಿರಿ ಲವಂಗ, ಚಕ್ರ ಮೊಗ್ಗು ಎಲ್ಲನೂ ನಾವು ಮತ್ತು ಚಕ್ರ ರೀ ಹಾಕಿ ಮೊದಲಿಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನಮ್ಮ ಮೆಣಸು, ಲವಂಗ, ಮೊಗ್ಗು, ಚಕ್ರ ಮೊಗ್ಗು ಎಲ್ಲನೂ ನಾವು ನೀಟಾಗಿ ಫ್ರೈ ಆಗ್ಬೇಕ್ರಿ. ಈ ಫ್ರೈ ಆದ ನಂತರ ನೋಡಿರಿ ಫ್ಲೇಮ ಲೋನಲ್ಲೇ ಫ್ರೈ ಮಾಡ್ಕೊರೆ. ಈಗ ಸ್ಟೆಪ್ ಬೈ ಸ್ಟೆಪ್ ಸೇರಿಸ್ಕೊತಾನೆ ಹೋಗ್ಬೇಕ್ರಿ. ನಂತರ ನೋಡಿರಿ ಮೆಂತ್ಯ ರೀ, ಇದು ಚಕ್ಕಿ ನಾನು ಸಣ್ಣಗೆ ತುಂಡು ಮಾಡ್ಕೊಂಡು ಇಟ್ಕೊಂಡಿನಿ ರೀ. ಅಂದ್ರೆ ನಮಗೆ ಫ್ರೈ ಆಗ್ಲಿಕ್ಕೂ ಈಸಿ ಆಗುತ್ತೆ, ಗ್ರ್ಯಾಂಡ್ ಮಾಡಬೇಕಾದ್ರೂ ಆರಾಮಾಗಿ ನಮಗೆ ಪೌಡ್ರ್ ಆಗತ್ತಂತ್ರಿ. ಈಗ ಚಲೋ ಹೊತ್ನಂಗೆ ಇದು ಫ್ರೈ ಆಗಲಿ ರೀ. ಈಗ ಚಲೋ ಹೊತ್ನಂಗೆ ಫ್ರೈ ಆಯ್ತು ನೋಡ್ರಿ. ಇದು ಈಗ ನೆಕ್ಸ್ಟ್ ಏನು ಸೇರ್ಸೋದಂತ ನೋಡೋಣ ಬರ್ರಿ. ನಮ್ಮ ಮೆಂತ್ಯ ಏನಿರ್ತಾವಲ್ಲ ರೀ, ಅವು ಚಲೋ ಹೊತ್ನಂಗೆ ಫ್ರೈ ಆಗ್ಬೇಕ್ರಿ. ಅವು ಚಲೋ ಹೊತ್ನಂಗೆ ದಪ್ಪ ಆಗ್ಬೇಕ್ರಿ, ಹೊಂಬಣ್ಣ ಬರ್ಬೇಕ್ರಿ. ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೊಂಡಿವ್ರಿ. ಈಗ ನಂತರ ನೋಡಿರಿ 1 ಕಪ್ಪಿನಷ್ಟು ಫ್ರೆಶ್ ಕರಿಬೇವು ತೊಗೊಂಡಿವಲ್ಲ ರೀ, ಆ ಕರಿಬೇವು ಹಾಕಿದ್ದೀನಿ ರೀ. ಮತ್ತು ನಾವು ತೊಗೊಂಡಿರುವಂಥ ಧನಿಯಾ ಹಾಕಿದ್ದೀನಿ ರೀ. ಹಾಕ್ಕೊಂಡು ಚಲೋ ಹೊತ್ನಂಗೆ ಹುರಿನ್ ರೀ. ಕಲರ್ ಫುಲ್ ಚೇಂಜ್ ಆಗಲಿ ರೀ, ಹೊಂಬಣ್ಣ ಬರಲಿ ರೀ, ಘಮ ವಾಸನೆ ಬರಲಿ ರೀ. ಅಲ್ಲಿವರೆಗೆ ನಾವು ಫ್ಲೇಮ್ ಲೋ ನಳಿಗೆ ಹುರ್ಕೊರೆ. ಫ್ಲೇಮನ್ನು ಹೈ ಇಟ್ಕೊಳಕ್ಕೆ ಹೋಗಬೇಡ್ರಿ. ಹಾಯಿ ಇಟ್ಕೊಂಡ್ರೆ ಮ್ಯಾಲೆ ಕಲರ್ ಬರುತ್ತೆ, ಒಳಗೆ ಚಲೋ ಹೊತ್ನಂಗೆ ಫ್ರೈ ಆಗಂಗಿಲ್ಲ ರೀ. ಅದಕ್ಕೆ ನಾವು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡಿದ್ವಿ ಅಂದ್ರೆ ಚಲೋ ಹೊತ್ನಾಗ ನಾವು ಹಾಕಿರುವಂಥ ಎಲ್ಲ ಮಸಾಲೆ ಸಾಮಗ್ರಿ ನೀಟಾಗಿ ಫ್ರೈ ಆಗುತ್ತೆ, ಘಮ ವಾಸನೆ ಬರುತ್ತೆ, ಮತ್ತು ರುಚಿ ಕೂಡ ಭಾಳ ಆಗತ್ತೆ ರೀ ನಾವು ಹಿಂಗೆ ಮಾಡೋದ್ರಿಂದ. ಈಗ ನೋಡಿರಿ ಕಲರ್ ಚೇಂಜ್ ಆಗ್ತಾ ಬರಾಕತ್ತೈತೆ ರೀ. ಇನ್ನು ನಮ್ಮ ಈ ಧನಿಯಾ ಐತಲ್ರಿ ಫುಲ್ಲು ಚೇಂಜ್ ಆಗ್ಬೇಕ್ರಿ ಕಲರ್. ಹಂಗೆ ಹುರ್ಕೋಬೇಕ್ರಿ ನಾವು. ನೋಡಿರಿ ಈಗ ಚಲೋ ಹೊತ್ನ್ಯಾಗ ನಮ್ಮದು ಫ್ರೈ ಆಯ್ತು. ನಂತರ ಕೊನೆಗೆ ನಾವು ಜೀರಿಗೆ ಹಾಕ್ಬೇಕ್ರಿ. ಈ ಜೀರಿಗೆ ಕೊನೆಗೆ ಯಾಕೆ ಹಾಕ್ಬೇಕಂದ್ರೆ ಇಲ್ಲಂದ್ರೆ ಸೀದ್ ಹೋಗ್ಬಿಡ್ತೈತೆ ರೀ. ಜೀರಿಗೆ ಆಗಕ್ಕೆ ಭಾಳ ಟೈಮ್ ತೊಗೊಳಂಗಿಲ್ಲ ರೀ. ಈಗ ನೋಡಿರಿ ನಾವು ಹಾಕಿನಲ್ರಿ, ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ರೀ ನಾನು. ಅದೇ ಝಳಕನ್ನು ಜೀರಿಗೆ ಅನ್ನೋದು ಚಲೋ ಹೊತ್ನ್ಯಾಗ ಫ್ರೈ ಆಗತ್ತೆ ರೀ. ಮತ್ತು ನಮ್ಮ ಹವೀಜ ಎಲ್ಲ ಸಾಮಗ್ರಿಗಳು ಚಲೋ ಹೊತ್ನ್ಯಾಗ ಹೊಂಬಣ್ಣ ಬರ್ತೈತೆ ರೀ. ನೀವು ಹಾಕಿದ ಮೇಲೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಕೈ ಬಿಡಬಾರ್ದು ರೀ. ಸ್ವಲ್ಪ ಪಾತ್ರೆ ಬಿಸಿ ಭಾಳ ಇರ್ತೈತೆ, ಸೀದ್ ಹೋಗ್ತಾವ್ರಿ. ಇಲ್ಲಾಂದ್ರೆ ಕೆಳಗಿಂದ ಕಪ್ಪಾಗ್ತಾವ್ರಿ, ಮ್ಯಾಲಿಂದ ಬೆಳಗ್ಗೆ ಇರ್ತೈತೆ ರೀ. ಒಂದು ಸ್ವಲ್ಪ ಹಿಂಗೆ ಕೈ ಆಡಿಸ್ಬೇಕ್ರಿ ಅದನ್ನು, ಅಂದ್ರೆ ಸೀದ್ ಹೋಗಂಗಿಲ್ಲ ರೀ. ಅವು ಈವನ್ ಆಗಿರುವಂಥ ಬಣ್ಣ ಬರ್ತೈತ್ರಿ, ಚಲೋ ಹೊತ್ನಂಗೆ ಫ್ರೈ ಆಕತ್ರಿ. ಈಗ ನೋಡಿರಿ ನಾವು ಹಾಕಿರುವಂಥ ಕರಿಬೇವು ಕೂಡ ಎಷ್ಟು ಕ್ರಿಸ್ಪಿ ಆಗೈತೆ ನೋಡಿರಿ. ನಾವು ಫ್ರೆಶ್ ಕರಿಬೇವು ಹಾಕಿವ್ರೆ. ಹಿಂಗೆ ಮಾಡೋದ್ರಿಂದ ನಮ್ಮ ಮಸಾಲೆ ಖಾರ ಟೇಸ್ಟ್ ಎಕ್ಸಲೆಂಟ್ ಆಗಿರ್ತೈತೆ ರೀ. ಈಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ್ರಿ. ಒಂದು ಪಾತ್ರೆ ತೆಗೊಳ್ತೀನಿ ನೋಡಿರಿ.
ಈಗ ಇದೇ ಪಾತ್ರೆ ಒಳಗೆ ನಾವು ಈರುಳ್ಳಿ ಹಾಕ್ಕೊಳಕತ್ತೀನ್ರ. ಇದಕ್ಕೊಂದು 5-6 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನ್ರ. ಈರುಳ್ಳಿ ನಾವು ಫ್ರೈ ಆಗಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಕತ್ರ. ನಾವು ಈರುಳ್ಳಿ ಅದ್ರೊಳಗೆ ಎಣ್ಣೆ ಒಳಗೆ ಕರ್ದಂಗೆ ಆಗ್ಬೇಕ್ರಿ. ಅದಕ್ಕೆ ಎಣ್ಣೆ ಸ್ವಲ್ಪ ಇದ್ರೊಳಗೆ ಜಾಸ್ತಿನ ಹಾಕೋರಿ. ಚಲೋತ್ನಂಗೆ ಇದನ್ನು ನೋಡ್ರಿ ಕೆಂಪಗಾಗುವಂಗೆ ಹುರಿಯಿನ್ರಿ. ಕೆಲವರು ಮುಚ್ಚಿ ಹುರಿತಾರೆ, ಮುಚ್ಚಿ ಹುರಿಬೇಡ್ರಿ. ಮುಚ್ಚಿ ಹುರಿದ್ರಿಂದ ಏನಾಗತ್ತೆ ರೀ, ನೀರಿನ ಅಂಶ ಬಿಡ್ತೈತ್ರ. ಅದಕ್ಕೆ ಅದು ಏನಾಗತ್ತೆ ರೀ, ನಮ್ಮದು ಖಾರ ಜಾಸ್ತಿ ದಿನ ಇರಂಗಿಲ್ಲ ರೀ. ಆ ನೀರಿನ ಅಂಶ ಒಳಗೆ ಬಿಡ್ತಂದ್ರೆ ಖಾರ ಹಾಳಾಗೋ ಚಾನ್ಸಸ್ ಇರ್ತೈತಿ. ನಾವು ಯಾವುದೇ ಈ ಮಸಾಲೆ ಖಾರ ಮಾಡ್ಬೇಕಂದ್ರೆ ಮುಚ್ಚಿ ಫ್ರೈ ಮಾಡ್ಕೋಬಾರ್ದು ರೀ. ಈಗ ನೋಡ್ರಿ ಹೈ ಫ್ಲೇಮ್ ಇಟ್ಟು ನಾನು ಇದನ್ನು ಚಲೋತ್ನಾಗ ಹುರ್ಕೊಳಕತ್ತೀನಿ ರೀ. ಅಂದ್ರೆ ಬೇಗನೆ ನಮ್ಮ ಈರುಳ್ಳಿ ಕಲರ್ ಚೇಂಜ್ ಆಗತ್ತೆ ರೀ. ಚಲೋತ್ನಾಗ ನಮಗೆ ಹೊಂಬಣ್ಣ ಬರ್ತೈತೆ ರೀ. ಇದೊಂದು ಸ್ವಲ್ಪ ಕೆಂಪು ಆಗ್ಬೇಕ್ರಿ ಈರುಳ್ಳಿ, ಹಂಗೆ ಹುರ್ಕೋಬೇಕ್ರಿ ನಾವು. ಈಗ ನೋಡ್ರಿ ಚೇಂಜ್ ಆಯ್ತು ನೋಡ್ರಿ ಕಲರ್ ಸ್ವಲ್ಪ. ಅಲ್ಲಲ್ಲ ಕೆಂಪುನೂ ಕಾಣಕತ್ತೈತೆ ರೀ. ಇನ್ನೂ ಆಗ್ಬೇಕ್ರಿ ಇದು. ಈಗ 50% ಆಗೈತ್ರ, ಇನ್ನೂ ಭಾಳ ಆಗ್ಬೇಕ್ರಿ ಇದು. ಈಗ ನೋಡ್ರಿ ಚಲೋತ್ನಂಗೆ ಹಿಂಗೆ ಹುರಿರಿ. ಆ 50% ಆಗುತ್ತಾನ ಫ್ಲೇಮ್ ಹೈ ಇಟ್ಟಿನ್ರೆ. ನಂತರ ನಾನು ಲೋ ಫ್ಲೇಮ್ನೊಳಗೆ ಹಿಂಗೆ ಹುರ್ಕೊಳಕತ್ತೀನಿ ನೋಡ್ರಿ. ನಾನು ನಿಮ್ಗೆ ಫುಲ್ ತೋರ್ಸಾಕತ್ತೀನಿ ರೀ ವಿಡಿಯೋ ಹೆಂಗೆ ಮಾಡ್ಬೇಕಂತೇಳಿ. ಪಾಸ್ ಮಾಡಕತ್ತಿಲ್ಲ ರೀ, ಪಾಸ್ಟ್ ಮಾಡಕತ್ತಿಲ್ಲ ರೀ. ಯಾಕಂದ್ರೆ ನೀವು ಕೂಡ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನೀಗ ಫುಲ್ ವಿಡಿಯೋನ ನಾನು ಮಾಡೋದನ್ನು ತೋರ್ಸಾಕತ್ತೀನಿ ರೀ. ಈಗ ನೋಡ್ರಿ ಚಲೋತ್ನಾಗ ನಮ್ಮ ಈರುಳ್ಳಿ ಏನಾಯ್ತು ರೀ, ಚಲೋತ್ನಾಗ ಗೋಲ್ಡನ್ ಬ್ರೌನ್ ಕಲರ್ ಬಂತು ನೋಡ್ರಿ. ಕಾಣಕತ್ತದಿಲ್ಲ ರೀ ನಿಮಗೆ. ಈಗ ಪರ್ಫೆಕ್ಟ್ ಆಯ್ತು ರೀ. ಈಗ ಇಲ್ಲಿ ನೋಡ್ರಿ ಇಷ್ಟು ಕೆಂಪು ಆಗ್ಬೇಕ್ರೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ತಕ್ಕೊಂಬಿಡೋಣ್ರಿ. ನಾವು ಈರುಳ್ಳಿ ಫ್ರೈ ಮಾಡೋಕೆ ಎಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀವಿ ಅಷ್ಟು ಈರುಳ್ಳಿ ಬೇಗನೆ ಆಗುತ್ತೆ, ರುಚಿ ಕೂಡ ಹೆಚ್ಚಿಗೆ ಬರ್ತೈತಿ ನಮ್ಮ ಖಾರದ್ದು. ಈಗೆಲ್ಲ ನಾನು ಈರುಳ್ಳಿನ ತಕ್ಕೊಂಡು ನೋಡ್ರಿ ಒಂದು ಪ್ಲೇಟಿಗೆ. ಈಗ ಇದ್ರೊಳಗನ ಎಣ್ಣೆ ಅದು ಏನು ಹಾಕ್ಬೇಡ್ರ. ಅದ ಎಣ್ಣೆ ಒಳಗನ ನಾವೀಗ ಅಲ್ಲ ಹಸಿ ಶುಂಠಿ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿವಲ್ರಿ, ನೀವು ಸಿಪ್ಪಿ ತೆಗಿಬೋದು, ಇಲ್ಲ ಬೇಕಂದ್ರೆ ಹಂಗೆ ಕೂಡ ಹಾಕ್ಬೋದು. ನಾ ಒಂದಿಷ್ಟು ಸಿಪ್ಪಿ ತೆಗ್ದೀನಿ ರೀ, ಒಂದಿಷ್ಟು ಹಂಗಾನು ಹಾಕಾಕತ್ತೀನಿ ರೀ. ನಾವು ತೊಗೊಂಡಿರುವಂಥ ಸಣ್ಣ ಕಪ್ಪಿನಿಂದ 1 ಕಪ್ ಹಸಿ ಶುಂಠಿ ಇತ್ತಲ್ರಿ, ಅದನ್ನು ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಒಂದಿಷ್ಟು ಸಿಪ್ಪಿ ತೆಗೆದು ಒಂದಿಷ್ಟು ಸಿಪ್ಪಿ ಸಮೇತ ಪೀಸ್ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊಂಡು ಫ್ಲೇಮ್ ಲೋನೊಳಗೆ ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಶುಂಠಿದು. ಅಲ್ಲಿವರೆಗೆ ನಾವು ಇದನ್ನು ಹುರಿಬೇಕ್ರಿ. ಇದನ್ನು ಅಲ್ಲ ಕೂಡ ಅಂತಾರ್ರಿ. ನೋಡಿರಿ ಚಲೋತ್ನಂಗೆ ಹುರಿರಿ ಇದನ್ನು. ಈ ಚಲೋತ್ನಂಗೆ ಹುರಿದಾತು ನೋಡಿರಿ, ನಮ್ಮ ಕಲರ್ ಕೂಡ ಚೇಂಜ್ ಆಗೈತೆ ರೀ. ಹಸಿ ವಾಸನೆ ಎಲ್ಲ ಹೋಗೈತ್ರೆ. ಒಂದು ಪ್ಲೇಟಿಗೆ ತಕ್ಕೊಳಕತ್ತೀನಿ ರೀ. ಎಲ್ಲನೂ ಸಪ್ರೇಟಾಗೆ ತೆಗೀರಿ, ಒಂದ್ರೊಳಗೆ ಹಾಕಕ್ಕೆ ಹೋಗಬೇಡ್ರಿ. ಈಗ ಇದ್ರೊಳಗೆ ನೋಡ್ರಿ ನಾವು ತುರಿದಿರುವಂಥ ಕೊಬ್ಬರಿ ಏನಿತ್ತಲ್ರಿ, 1 ಗಿಟ್ಗ ಕೊಬ್ಬರಿ, ಆ ಕೊಬ್ಬರಿ ಹಾಕ್ಕೊಳಕತ್ತೀನಿ ರೀ. ಎಣ್ಣೆ ಅದೇನು ಹಾಕ್ಕೊಳಕತ್ತಿಲ್ಲ ರೀ. ನಾನು ನೈಸಾಗಿ ತುರ್ಕೊಂಡ್ರೆ ನೀವು ಕಟ್ ಮಾಡಿ ಹಾಕೋಬೋದು, ದಪ್ಪಾಗಿ ತುರ್ಕೊಂಡು ಹಾಕೋಬೋದು. ನೈಸಾಗಿ ನಾವು ತುರ್ಕೊಂಡು ಹಾಕೊಳ್ಳೋದ್ರಿಂದ ನಮ್ಗೆ ಬೇಗನೆ ಫ್ರೈ ಆಗುತ್ತೆ, ಟೈಮ್ ಜಾಸ್ತಿ ತೊಗೊಳಂಗಿಲ್ಲ ರೀ. ಈಗ ಹುರ್ಕೊಳಕತ್ತೀನಿ ನೋಡ್ರಿ. ಫ್ಲೇಮು ನೋಡಿ ಲೋನೊಳಗೆ ಎಣ್ಣೆ ಅದೇನು ಹಾಕಬೇಡ್ರಿ. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿನಿ ರೀ. ನಿಮಗೆ ಇದು ಬೆಳ್ಳಗೈತೆ ಅನ್ಸಾಕತ್ತೈತೆ ರೀ, ಆದ್ರೆ ನಮ್ಮ ಪ್ಯಾನ್ ಭಾಳ ಬಿಸಿ ಇರ್ತೈತಲ್ರಿ, ಅದ ಜಳಕ್ಕೆ ಇದು ಏನಾಗತ್ತೆ ರೀ, ಬ್ರೌನ್ ಕಲರ್ ಬರ್ತೈತೆ ರೀ. ನಾವು ಬ್ರೌನ್ ಕಲರ ಬಂದಮೇಲೆ ನಾವು ಗ್ಯಾಸ್ ಆಫ್ ಮಾಡಿದಂದ್ರೆ ಸೀದು ಹೋಗ್ಬಿಡ್ತೈತೆ ರೀ. ಹಾಗಾಗಿ ಮಸಾಲೆ ಖಾರ ಏನಾಗತ್ತೆ ರೀ, ಸೀದಬಾರ್ದು. ನಮ್ಗೆ ಯಾವುದೇ ಐಟಮು ಸೀದಾಕೆ ಹೋಗ್ಬಾರ್ದ್ರೆ ಚಲೋತ್ನಂಗೆ ಫ್ರೈ ಆಗ್ಬೇಕ್ರಿ, ಆದ್ರೆ ಸೀದಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ ಅದ ಜಳಕ ನಮ್ಮದು ಹೊಂಬಣ್ಣ ಬಂತು ರೀ. ಕಾಣಕತ್ತೈತೋದಿಲ್ಲ ರೀ. ನಾವು ಇಷ್ಟು ಬಂದಮೇಲೆ ಗ್ಯಾಸ್ ಆಫ್ ಮಾಡಿದ್ವಿ ಅಂದ್ರೆ ಕರ್ರಗಾಗಿಬಿಡ್ತೈತೆ ರೀ ಅದು. ಈಗ ಪರ್ಫೆಕ್ಟ್ ಆತ್ರಿ. ಎಲ್ಲನೂ ನಾವು ತಣ್ಣಗಾಗಕ್ಕೆ ಬಿಡೋಣ್ರಿ. ಈಗ ಮೊದಲು ನಾವು ಈ ಹವೀಜ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ರಿ, ಕಂಪ್ಲೀಟಾಗಿ ತಣ್ಣಗಾಗೈತೆ ನೋಡ್ರಿ. ಇದನ್ನೀಗ ಒಂದು ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಳಕತ್ತೀನಿ ರೀ. ನಾ ಖಾರ ಮಾಡ್ಕೊಂಡಿದ್ನಲ್ರಿ, ಅದ ಮಿಕ್ಸಿ ಜಾರ್ಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ನಾವು ಸಣ್ಣ ಜಾರಿನಾಗ ಮಾಡೋದ್ರಿಂದ ನಮ್ಮ ಮಸಾಲ ನೋಡ್ರಿ ಬೇಗನೆ ಗ್ರೈಂಡ್ ಆಗತ್ತೆ ರೀ, ಹಂಗೆ ನೈಸ್ ಕೂಡ ಆಗತ್ತೆ ರೀ. ದೊಡ್ಡ ಜಾರಿಗಿಂತ ಸಣ್ಣ ಜಾರಿನೊಳಗನ ನಿಮ್ಮ ಕ್ವಾಂಟಿಟಿ ಭಾಳ ಐತಂದ್ರೆ 2 ಸಲ ಮಾಡ್ಕೊರಿ. ನುಣ್ಣಗ ಪೌಡ್ರ್ ಮಾಡ್ಕೊಂಡು ಬರೋಣ್ರಿ ಇದನ್ನೀಗ.
ಈ ಜಾರ್ನೊಳಗೆ ಭಾಳ ಫಾಸ್ಟ್ ಆಗತ್ತೆ. ಈಗ ನೋಡಿರಿ ನುಣ್ಣಗೆ ಎಷ್ಟು ನುಣ್ಣಗಾಗೈತೆ ಅಂತ ತೋರಿಸ್ತೀನಿ ನೋಡಿರಿ ನಿಮಗೆ. ಭಾಳ ನೈಸ್ ಆಗತ್ತೆ ರೀ ಪೌಡ್ರ್ ಇದ್ರೊಳಗೆ. ನೋಡಿರಿ ಗಂಧದಂಗೆ ಆಗೈತೆ ನೋಡಿರಿ ಪೌಡ್ರ್. ಇಲ್ಲಿ ನೋಡಿರಿ ಎಷ್ಟು ನೈಸ್ ಆಗೈತೆ ರೀ. ಅದ ನಾವು ದೊಡ್ಡ ಜಾರ್ನೊಳಗೆ ಮಾಡಿದ್ವಿ ಅಂದ್ರೆ ಇಷ್ಟು ನೈಸ ಆಗೋದಿಲ್ಲ ರೀ. ಅದಕ್ಕೆ ಸಣ್ಣ ಜಾರ್ನೊಳಗೆ ನಾವು ಪೌಡ್ರ್ ಮಾಡ್ಕೊರಿ. ಇದನ್ನೀಗ ಈ ಪರ್ಫೆಕ್ಟ್ ಆಗೈತ್ರ ಪೌಡ್ರ್. ಈಗ ನಾವು ಖಾರ ಪುಡಿ ಏನು ಮಾಡ್ಕೊಂಡು ಇಟ್ಕೊಂಡಿವಲ್ಲ ರೀ ಅದರೊಳಗೆ ಹಾಕೊಂಡ್ರಿ. ಇದನ್ನು ನಾ ತೋರಿಸಿರುವಂಥ ಮೆಜರ್ಮೆಂಟ್ನೊಳಗೆ ಮಾಡಿದ್ರಂದ್ರೆ ಪರ್ಫೆಕ್ಟ್ ಆಗಿರುವಂಥ ಮಸಾಲೆ ಖಾರ ರೆಡಿ ಆಗತ್ತೆ ರೀ. ನಾವು ಯಾವ ರೀತಿ ಮಾಡಕತ್ತೀವಿ ಟಿಪ್ಸು ಟ್ರಿಕ್ಸನ್ನು ಫಾಲೋ ಮಾಡಿದ್ರಂದ್ರೆ ನೀವು ಪರ್ಫೆಕ್ಟಾಗಿ ಮಾಡಿದ್ರಂದ್ರೆ ತುಂಬ ದಿನಗಳವರೆಗೆ ಈ ಮಸಾಲೆ ಖಾರನ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ರೀ. ಏನೂ ಹಾಳಾಗಂಗಿಲ್ಲ ರೀ. ಈಗ ಇದನ್ನು ಪಕ್ಕಕ್ಕೆ ಇಡೋಣ್ರ. ಈಗ ಅದ ಮಿಕ್ಸಿ ಜಾರ್ನೊಳಗೆ ನಾ ಕೊಬ್ಬರಿ ಹುರ್ಕೊಂಡು ತಗೊಂಡಿದ್ದಲ್ರಿ ಅದನ್ನು ಹಾಕ್ಕೊಳಕತ್ತಿ ನೋಡಿರಿ. ಸ್ಟೆಪ್ ಬೈ ಸ್ಟೆಪ್ ನಾ ಯಾವ ರೀತಿ ತೋರ್ಸಾಕತ್ತೀನಿ ಅದೇ ರೀತಿಯಾಗಿ ನೀವು ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಮಸಾಲೆ ಖಾರ ರೆಡಿ ಆಗತ್ತೆ ರೀ. ಈಗೆಲ್ಲ ಕೊಬ್ಬರಿ ಇದಕ್ಕೆ ಹಾಕ್ಕೊಂಡು ನೋಡಿರಿ. ಇದನ್ನು ನುಣ್ಣಗೆ ಮಾಡ್ಕೊಳ್ಳೋನು ಬರೀ ಪೌಡ್ರ್. ಈಗ ನೋಡಿರಿ ನಮ್ಮ ಕೊಬ್ಬರಿದು ಘಮ್ ಅಂತ ವಾಸನೆ ಬರಾಕತ್ತೈತ್ರೆ. ಈಗ ಇದನ್ನು ಕೂಡ ನಾವು ಅದ ಖಾರದೊಳಗೆ ಹಾಕ್ಕೊಳ್ಳೋಣ್ರಿ. ಸ್ಟೆಪ್ ಬೈ ಸ್ಟೆಪ್ ನಾವು ಗ್ರ್ಯಾಂಡ್ ಮಾಡಿ ಅದ ಖಾರದೊಳಗೆ ಹಾಕ್ಕೊತ ಬರ್ಬೇಕು ರೀ. ನೋಡಿರಿ ಎಷ್ಟು ಮುದ್ದೆ ಆಗೈತೆ ನೋಡಿರಿ ನಮ್ಮ ಕೊಬ್ಬರಿ. ಎಣ್ಣೆ ಅದು ಏನೂ ಹಾಕಿಲ್ಲ ರೀ. ನಾವು ಕೊಬ್ಬರಿ ಒಳಗೆ ಎಣ್ಣೆ ಔಷಧಿ ಇರ್ತೈತಲ್ರಿ ಅದ ಹಿಂಗೆ ಮುದ್ದೆ ಆಗತ್ತೆ ರೀ ಅದು ನಾವು ಗ್ರ್ಯಾಂಡ್ ಮಾಡಿದ್ರೆ. ಈಗ ಅದ್ರೊಳಗೆ ನೋಡಿರಿ ನಾವು ಶುಂಠಿ ಹುರ್ಕೊಂಡಿವಲ್ರಿ ಹಸಿ ಶುಂಠಿ ಅದನ್ನು ಹಾಕ್ಕೊಳಕತ್ತಿ ನೋಡಿರಿ. ನಾವು ಒಂದಿಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಉಪ್ಪು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡೋಣ್ರಿ. ಇನ್ನು ನೋಡಿರಿ ಇಷ್ಟು ಪೇಸ್ಟ್ ಆದ್ರೆ ಸಾಕ್ರಿ ನಮಗೀಗ. ನಮ್ಗೆ ಪೀಸ್ ಏನೂ ಇಲ್ಲರಿ. ಅದ್ರೊಳಗೆ ನೋಡಿರಿ ನಾವು ಹುರ್ಕೊಂಡಿರುವಂಥ ಈರುಳ್ಳಿ ಏನಿತ್ತಲ್ರಿ ಅದನ್ನು ಹಾಕ್ಕೊಳಕತ್ತೀನಿ ರೀ. ನೀವು ಅಲ್ಲದ ಜೊತೆಗೆ ನಾ ಬೆಳ್ಳುಳ್ಳಿ ಹಾಕೋರ. ನಾನು ಬೆಳ್ಳುಳ್ಳಿ ಹಾಕೋದು ಮರ್ತಿದ್ದೀನಿ ರೀ. ನಾನು ಕೊನೆಗೆ ಹಾಕ್ತೀನಿ ರೀ. ಅದು ಟೈಮ್ ತೊಗೋತೈತೆ ರೀ. ಈಗ ಇದನ್ನು ಪೇಸ್ಟ್ ಮಾಡೋದು ಬರ್ರಿ. ಈಗ ಇದು ಪೇಸ್ಟ್ ಆದ್ರೆ ಇದ್ರೊಳಗೆ ನಾವು ಕೊತ್ತಂಬರಿನ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ತೊಳೋದು ಆರಾಕಿ ಹಸಿ ಅಂಶ ಏನೂ ಇರಬಾರ್ದ್ರೆ ಡ್ರೈ ಆಗ್ಬೇಕು ರೀ. ಡ್ರೈ ಆದಮೇಲೆ ಕಟ್ ಮಾಡಿ ಹಾಕೋರಿ. ಈಗ ಇದ್ರೊಳಗೆ ನೋಡಿರಿ ಉಳಿದಿದ್ದು ಉಪ್ಪು ಅದು ಹಾಕಾಕತ್ತಿ ನೋಡಿರಿ. ಹಾಕಿದನ್ನ ನುಣ್ಣಗೆ ಪೌಡ್ರ್ ಪೇಸ್ಟ್ ಮಾಡ್ತೀವಿ. ಇದು ಚಲೋ ಹೊತ್ನ್ಯಾಂಗೆ ಎಲ್ಲನೂ ಗ್ರೈಂಡ್ ಆತು ನೋಡಿರಿ. ಈಗ ಇದ್ರೊಳಗೆ ನೋಡಿರಿ ಬೆಳ್ಳುಳ್ಳಿ ಹಾಕಾಕತ್ತೀನಿ ರೀ. ನಾನೀಗ ಬೆಳ್ಳುಳ್ಳಿ ಈಗ ಹಾಕಿನಲ್ರಿ ಸ್ವಲ್ಪ ಟೈಮ್ ತೊಗೋತೀರ ನಾನು ಬೆಳ್ಳುಳ್ಳಿ ಇದು ಗ್ರೈಂಡ್ ಆಗಾಕ. ಅದಕ್ಕೆ ನೀವು ಅಲ್ಲ ಹಾಕ್ತಿರಲ್ರಿ ಅಲ್ಲದ ಜೊತೆಗೇ ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡಿರಿ ಬೇಗನೆ ಆಗತ್ತೆ ರೀ ನಿಮಗಿದು. ಇದು ನೋಡಿರಿ ನಾನು ರಿವರ್ಸ್ ಪಲ್ಸೊಳಗೆ ಡೈರೆಕ್ಟಾಗಿ ಮಾಡಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳಕತ್ತೀನಿ. ಈಗ ನೋಡಿರಿ ಎಲ್ಲ ನಾನು ಚಲೋ ಹೊತ್ನ್ಯಾಂಗ ಗ್ರೈಂಡ್ ಮಾಡ್ಕೊಂಡು ಬಂದೀನಿ ರೀ. ಈಗ ನೋಡಿರಿ ನಮ್ಮದು ಇಷ್ಟು ನೈಸ ಪೇಸ್ಟ್ ಆಗೈತೆ ರೀ. ಈಗ ನಮ್ಮ ಮಸಾಲೆ ಖಾರಕ್ಕೆ ಎಲ್ಲ ಪರ್ಫೆಕ್ಟ್ ಆಗಿರುವಂಥ ಮಸಾಲ ರೆಡಿ ಆದರೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಅದನ್ನು ಹುರಿಯಂಗಿಲ್ಲ ರೀ. ಹಸಿ ಇದನ್ನು ಹಾಕ್ಬೇಕು ರೀ. ಅದು ಹುರಿ ಹಾಗಿಲ್ಲ ರೀ ಅದನ್ನು. ಈಗೆಲ್ಲ ನಾನು ಇದ್ರೊಳಗೆ ಅದ ಖಾರದೊಳಗೆ ಹಾಕಾಕತ್ತೀನಿ ನೋಡಿರಿ. ಈ ಪೇಸ್ಟ್ ಕೂಡ ಮಸಾಲೆ ಮಾಡ್ಕೊಂಡಿವಲ್ರಿ ಇದನ್ನು ಅದ್ರೊಳಗೆ ಹಾಕಾಕತ್ತೀನಿ ರೀ. ಈಗ ಈ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಈರುಳ್ಳಿ ಈ ಪೇಸ್ಟ್ ನೋಡಿರಿ ಇದ್ರೊಳಗೆ ಹಾಕೋರಿ. ಈಗ ನಮ್ಮ ಮಸಾಲೆ ಖಾರಕ್ಕೆ ಏನೇನೆಲ್ಲ ನಮ್ಮ ಮಸಾಲೆ ಹಾಕಬೇಕು ಆಲ್ಮೋಸ್ಟ್ ನಾವು ಮಸಾಲೆ ಹಾಕಿ ಆಯ್ತು ರೀ ಎಲ್ಲನೂ. ಈಗ ಇದ್ರೊಳಗೆ ಇನ್ನೇನು ಬ್ಯಾಲೆನ್ಸ್ ಇಲ್ಲ ರೀ. ನಿಮಗೆ ಹಿಂಗೆ ಬೇಕು ಅಂತಂದ್ರೆ ಹಿಂಗೆ ಹಾಕೋರಿ ನೀವು. ಕೆಲವೊಬ್ರು ಹಿಂಗೆ ಇಷ್ಟಪಡಲ್ರಿ ಹಾಗಾಗಿ ನಾ ಹಾಕಿಲ್ಲ ರೀ. ಇದ್ರೊಳಗೆ ನಾವು ಹಾಕಂಗಿಲ್ಲ ರೀ ಮಸಾಲೆ ಖಾರಕ್ಕೆ. ಅದಕ್ಕೆ ನಾವು ಹಾಕಿಲ್ಲ ರೀ. ನೀವು ಬೇಕಂದ್ರೆ ಹಾಕೋಬೋದು ಹಿಂಗನ್ನು. ಈಗ ನೋಡಿರಿ ಚಲೋ ಹೊತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊರಿ. ನಾ ಹಾಕಿರುವಂಥ ಎಲ್ಲ ಸಾಮಗ್ರಿ ಈ ಖಾರದೊಳಗೆ ಸೇರ್ಬೇಕು ನೋಡಿರಿ. ನಮ್ಮ ಕೊತ್ತಂಬರಿ ಪೇಸ್ಟು ನಮ್ಮ ಹವಿಜದ ಪೌಡ್ರ ಮತ್ತು ಕೊಬ್ಬರಿ ಪೌಡ್ರ ಎಲ್ಲ ನಾವು ಸಪ್ರೇಟಾಗಿ ಗ್ರೈಂಡ್ ಮಾಡಿ ಹಾಕ್ಕೊಂಡಿವ್ರಿ. ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ನಮ್ಮ ಖಾರದೊಳಗೆ ನೀಟಾಗಿ ಸೇರ್ಬೇಕು ನೋಡಿರಿ. ಅದು ಎಲ್ಲನೂ ನಾವು
ಚಲೋ ಹೊತ್ನಾಗ ಹಿಂಗೆ ತಿಕ್ಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದೇ ಕೈಯಿಂದ ಚಲೋ ಹೊತ್ನಾಗ ಮಿಕ್ಸ್ ಆಗಂಗಿಲ್ಲ ರೀ, ಹಾಗಾಗಿ ಹಿಂಗೆ ಎರಡೂ ಕೈಯಿಂದ ಚಲೋ ಹೊತ್ನಾಗ ಇದನ್ನು ಮಿಕ್ಸ ಮಾಡ್ಕೊರಿ. ನೋಡಿರಿ ಕಲರ್ ಕೂಡ ಎಷ್ಟು ಚಂದ ಬಂದೈತೆ ನೋಡಿರಿ. ಹಿಂಗೆ ನೀವು ಮಸಾಲೆ ಖಾರ ಮಾಡಿ ಮನ್ಯಾಗ ಒಂದು ಡಬ್ಬಿ ತುಂಬಿ ಇಟ್ಬಿಟ್ರಿ ಅಂದ್ರೆ ನೋಡಿರಿ, ನೀವು ಯಾವುದೇ ಅಡುಗೆ ಮಾಡಿರಿ ಅದ್ರೊಳಗೆ ಒಂದು ಸ್ಪೂನ್ ಈ ಮಸಾಲೆ ಖಾರ ಹಾಕಿದ್ರಿ ಅಂತಂದ್ರೆ ನೋಡಿರಿ ಅದರ ಟೇಸ್ಟ್ ಅದಿರಿಪೋತುಂದೆ ಅಂತಾರೆ ನೋಡಿರಿ. ಅಷ್ಟು ಅದ್ಭುತವಾಗಿರುವಂಥ ರುಚಿ ಕೊಡ್ತೈತ್ರಿ ನಮ್ಮ ಮಸಾಲೆ ಖಾರ. ನೋಡಿರಿ ಈಗ ರೆಡಿ ಆತ್ರಿ. ನೋಡಿರಿ ಪರ್ಫೆಕ್ಟ್ ಆಗೈತೆ ನೋಡಿರಿ ಮಸಾಲೆ ಖಾರ. ಈಗ ನೋಡಿರಿ ಇದು ಲೈಟಿನ ಬೆಳಕಿಗೆ ಹೆಚ್ಚು ಕಮ್ಮಿ ಕಾಣಕತ್ತತ್ರ. ಯಾಕಂತಂದ್ರೆ ನಾನು ರಾತ್ರಿ ವಿಡಿಯೋ ಮಾಡ್ಕೊಳಕತ್ತೀನಿ ರೀ, ಹಾಗಾಗಿ ಫೋಕಸ್ ಒಂದು ಕಡೆ ಸರಿಯಾಗಿ ಬೀಳಾಕತ್ತೈತ್ರಿ, ಒಂದು ಕಡೆ ಸರಿಯಾಗಿ ಬೀಳಂಗಿಲ್ಲ ರೀ. ಒಂದೊಂದು ಕಡೆ ಒರಿಜಿನಲ್ ಕಲರ್ ತೋರಿಸ್ತೈತ್ರಿ. ಇಲ್ಲಿ ನೋಡಿರಿ ಒರಿಜಿನಲ್ ಕಲರ್ ತೋರ್ಸಾಕತ್ತಿಲ್ಲ, ನಿಮ್ಗೆ ಸ್ವಲ್ಪ ಕಪ್ಪು ಕಲರ್ ತೋರ್ಸಾಕತ್ತೈತ್ರಿ. ಈಗ ನಾ ಏನು ಕೈಯಿಂದ ತಿಕ್ಕಾಕತ್ತಿದ್ನಲ್ರಿ ಅದು ಒರಿಜಿನಲ್ ಕಲರ್ ರೀ. ಇದು ರಿಯಲ್ ಆಗಿರುವಂಥ ಕಲರ್ ನಮಗೆ ತೋರ್ಸಾಕತ್ತಿಲ್ಲ ರೀ ಇಲ್ಲಿ. ಅದಕ್ಕೆ ನೀವೇನು ವರಿ ಆಗಬೇಡ್ರಿ, ಅಲ್ಲೊಂದು ಕಲರ್ ಐತಿ ಇಲ್ಲೊಂದು ಕಲರ್ ಐತಿ ಅಂಥೇಳಿ. ರಿಯಲ್ ಆಗಿರುವಂಥ ಕಲರ್ ರೀ, ನಾವು ಕೈಯಿಂದ ತಿಕ್ಕಾಕತ್ತಿದ್ನಲ್ರಿ ಅದೇ ರಿಯಲ್ ಆಗಿರುವಂಥ ಕಲರ್ ರೀ. ಈಗ ನೋಡಿರಿ ನಮ್ಮ ಮಸಾಲೆ ಖಾರ ರೆಡಿ ಆತ್ರಿ. ನೀವು ಯಾವುದೇ ಅಡುಗೆ ಮಾಡಿರಿ ಮಸಾಲೆ ಖಾರದಿಂದ ಮಾಡಿರುವಂಥ ಅಡುಗೆ ಅದ್ಭುತ ರುಚಿ ಕೊಡ್ತೈತ್ರಿ. ಇದರಿಂದ ನಾನು ಸ್ನ್ಯಾಕ್ಸ್ ಮಾಡೋದು ಮತ್ತು ಪಲ್ಯ ಸಾರು ಇದರಿಂದನ ಮಾಡಿ ನಾನು ಮುಂದಿನ ರೆಸಿಪಿ ಒಳಗೆ ನಾನು ತೋರಿಸ್ತೀನಿ ರೀ. ಅದನ್ನು ಕೂಡ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿರಿ ನೀವು. ನಮ್ಮ ಮಸಾಲೆ ಖಾರ ರೆಡಿ ಮಾತ್ರ ಯಾವ ರೀತಿ ಮಾಡ್ಬೇಕಂತ ಅರ್ಥ ಆಯ್ತು ಹೌದಿಲ್ಲ ರೀ. ಈಗ ಇದು ನೋಡಿರಿ ಒಂದು ಏರ್ಟರ್ ಬಾಕ್ಸ ನೀಟಾಗಿ ತೊಳ್ಕೊಂಡು ಇದನ್ನು ಡ್ರೈ ಆಗ್ಬೇಕ್ರಿ. ಇದು ಹಸಿ ಇರಬಾರ್ದು ರೀ, ಇದು ಕ್ಲೀನ್ ಆಗಿರ್ಬೇಕ್ರಿ. ಬಿಸಿಲಿಗನ ಇಡ್ರಿ ಇಲ್ಲ ಫ್ಯಾನಿನ ಕೆಳಗನ ಒಣಗಿಸ್ರಿ. ಒಟ್ಟಿನಲ್ಲಿ ಹಸಿ ಇರ್ಲಾರಂಗ ಡ್ರೈ ಆಗಿದ್ದಿರ್ಬೇಕ್ರಿ. ಅದ್ರೊಳಗೆ ನಾವು ಇದನ್ನು ಮಸಾಲೆ ಖಾರನ ಹಾಕೊಂಡ್ರಿ. ಹಾಕಿ ನೋಡಿರಿ ನಾವು ಹಿಂಗೆ ಮುಚ್ಚಿಟ್ವಿ ಅಂದ್ರೆ ಸ್ಮೆಲ್ಲು ಹೋಗಂಗಿಲ್ಲ ರೀ. ನಾವು ಮಾಡಿದ ಮೇಲೆ ಭಾಳ ಹೊತ್ತನ ಬಿಡಬಾರ್ದು ರೀ, ಇದನ್ನು ಸ್ಮೆಲ್ಲ ಕಡಿಮೆ ಹಾಕ್ಕೊತ ಬರ್ತೈತೆ ರೀ. ಅದು ಮಾಡಿದ ತಕ್ಷಣ ಒಂದು 5 ನಿಮಿಷ ಬಿಟ್ಟು ಅದು ಸ್ವಲ್ಪ ನಮ್ಮ ಕೂಲ್ ಆತಂದ್ರೆ ಸಾಕ್ರಿ, ಈ ಬಾಕ್ಸಿನೊಳಗೆ ಹಾಕಿ ನಾವು ಮುಚ್ಚಿ ಇಟ್ಬಿಡ್ಬೇಕ್ರಿ ಇದನ್ನು. ಅಂದ್ರೆ ಎಷ್ಟು ದಿವಸ ಆದರೂ ಘಮ ವಾಸನೆ ಹಂಗೆ ಇರ್ತೈತೆ ರೀ ಇದು. ಇದು ನೋಡಿರಿ ನಂದಿದು ಜಾರ್ ತುಂಬಿ ನಾವು ಒಂದಿಷ್ಟು ಉಳಿದೈತೆ ರೀ. ನಾವು ತೊಗೊಂಡಿರುವಂಥ ಒಂದು 600 ಗ್ರಾಮ್ ಕ್ವಾಂಟಿಟಿ ಒಳಗೆ ಭಾಳ ಆಗತ್ತೆ ರೀ ಇದು. ಇದು ಸರಿಸುಮಾರಾಗಿ ನೋಡಿರಿ ನಮಗೆ 2 ರಿಂದ 3 ತಿಂಗಳು ನಾವು ಇದನ್ನು ಯೂಸ್ ಮಾಡ್ಕೋಬೇಕು ನೋಡಿರಿ. ಅಷ್ಟೊಂದು ಕ್ವಾಂಟಿಟಿ ಆಗೈತೆ ರೀ ಇದು. ಈಗ ನಾವು ಮನ್ಯಾಗ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಖರ್ಚು ಆಗತ್ತೆ ಮತ್ತು ರುಚಿ ಕೂಡ ಜಾಸ್ತಿ ಆಗತ್ತೆ ರೀ ನಮಗಿದು. ಈಗ ನಾವು ಮನ್ಯಾಗ ರೆಡಿ ಮಾಡ್ಕೊಂಡ್ರೆ ನಮ್ಮ ಆ ಜಿನ್ನ ಕೊಡುವಂಥ 120 ರೂಪಾಯಿಗಾನೆ ಉಳಿತ್ರೆ ಅದೇ 120 ರೂಪಾಯಿಂದ ಬೇರೆ ಯಾವುದಾದ್ರೂ ನಾವು ತಿಂಡಿ ಮಾಡ್ಕೋಬಹುದು, ಇಲ್ಲ ಎದಕ್ಕಾದ್ರೂ ನಾವು ಯೂಸ್ ಮಾಡ್ಕೋಬಹುದು. ನೋಡಿರಿ ನಾವು ಪರ್ಫೆಕ್ಟ್ ಆಗಿರುವಂಥ ಮಸಾಲೆ ಖಾರನ ಯಾವ ರೀತಿ ಮಾಡೋದಂತ ಅರ್ಥ ಆಯ್ತೋದಿಲ್ಲ ರೀ. ಟ್ರೈ ಮಾಡಿರಿ. ಇವತ್ತಿನ ರೆಸಿಪಿಲಿ ಮುಗಿಸೋಣ, ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.